ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತು ಮೊದಲನೇ ಗದ್ಯ ಪಾಠವಾಗಿರ್ತಕ್ಕಂತಹ ದೊಡ್ಡವರ ದಾರಿ ಈ ಪಾಠದ ಬಗ್ಗೆ ಅಭ್ಯಾಸ ಮಾಡೋಣ. ಅದಕ್ಕಿಂತ ಮೊದಲೇ ಲೇಖಕರ ಪರಿಚಯ ಮಾಡ್ಕೊಳ್ಳೋಣ. ಈ ಪಾಠದ ಲೇಖಕರು ಬೇಗೋ ರಮೇಶ್. ಇವರು ಜನನ ಆಗಿದ್ದು 1945 ಆಗಸ್ಟ್ 22ರಂದು. ಇವರು ಹುಟ್ಟಿದ ಸ್ಥಳ ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ದೊಡ್ಡ ಹನಸೊಗೆ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ತಂದೆ ಗೋವಿಂದರಾಜು, ತಾಯಿ ರಾಧಮ್ಮ. ಇವರು ಬರೆದಿರ್ತಕ್ಕಂತಹ ಪ್ರಮುಖ ಕೃತಿಗಳು ವಿಶ್ವವಿಖ್ಯಾತ ಮಹಿಳೆಯರು, ನಮ್ಮ ಗಮಕಿಗಳು, ಕನ್ನಡ ಕವಿ ರತ್ನತ್ರಯರು, ವಚನ ಸಾಗರ, ಇನ್ನು ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ದೊರೆತ ಪ್ರಶಸ್ತಿಗಳು ಅಂತ ಹೇಳಿದ್ರೆ ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸರ್ ಎಂ.ವಿ. ನವರತ್ನ ಪ್ರಶಸ್ತಿ, ಡೆಪ್ಯೂಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿಗಳು. ಈ ಒಂದು ಪಾಠವನ್ನು ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಅಂತಕ್ಕಂಥ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳೇ, ಲೇಖಕರಾಗಿರ್ತಕ್ಕಂತಹ ಬೇಗೋ ರಮೇಶ್ ಅವರು ಈ ಒಂದು ದೊಡ್ಡವರ ದಾರಿ ಅಂತಕ್ಕಂಥ ಪಾಠದಲ್ಲಿ ಮುಖ್ಯವಾಗಿ ಇಬ್ಬರು ವ್ಯಕ್ತಿಗಳನ್ನ ನಮಗೆ ಇವತ್ತು ಪರಿಚಯ ಮಾಡ್ತಾರೆ. ಒಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮತ್ತೆ ಡಾಕ್ಟರ್ ಜಾಕೀರ್ ಹುಸೇನ್. ಈ ಇಬ್ಬರು ವ್ಯಕ್ತಿಗಳ ಜೀವನದಲ್ಲಿ ಒಂದೊಂದು ಘಟನೆ ನಡೆದಿರುತ್ತೆ. ಆ ಘಟನೆಗಳು ನಿಮ್ಮೆಲ್ಲರ ಜೀವನದ ಮೇಲೆ ಹೇಗೆ ಪ್ರಭಾವವನ್ನ ಬೀರ್ತವೆ ಅಥವಾ ನಮ್ಗೆ ಹೇಗೆ ದಾರಿ ದೀಪವಾಗ್ತವೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಯಾವುದು? ಆ ಘಟನೆ ನಮ್ಮ ಮತ್ತು ನಿಮ್ಮೆಲ್ಲರ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ನಮ್ಗೆ ಹೇಗೆ ದಾರಿ ದೀಪ ಆಗುತ್ತೆ ಅಂತಕ್ಕಂಥದ್ದನ್ನ ಇವತ್ತು ಈ ಪಾಠದಲ್ಲಿ ನೋಡೋಣ. ಮೊದಲನೇದಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಬಗ್ಗೆ ಅಭ್ಯಾಸ ಮಾಡೋಣ. ನೀವು ಪಠ್ಯಪುಸ್ತಕ ತೆಗೆರಿ, ನಾನು ಓದ್ತಾ ಹೋಗ್ತೀನಿ, ಹಾಗೆ ನೋಡ್ತಾ ಹೋಗಿ. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಪ್ರಥಮ ರಾಷ್ಟ್ರಪತಿಗಳು. ಅತ್ಯಂತ ಉನ್ನತ ಸ್ಥಾನಕ್ಕೇರಿದರೂ ಸರಳ ಜೀವನ ನಡೆಸಿದವರು. ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ ಜೀವನ. ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು. ಬಾಳಿನಲ್ಲಿ ಶಿಸ್ತು, ಸಂಯಮ, ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವ ನೀಡುತ್ತಿದ್ದರು. ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ಇಲ್ಲಿ ಲೇಖಕರಾಗಿರ್ತಕ್ಕಂತಹ ಬೇಗೋ ರಮೇಶ್ ಅವರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಗುಣಗಳನ್ನ ವರ್ಣನೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಹೇಳ್ತಾ ಹೋಗ್ತಾರೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಪ್ರಥಮ ರಾಷ್ಟ್ರಪತಿಗಳು ಅಂತ ಹೇಳ್ತಾರೆ. ಏನು ರಾಷ್ಟ್ರಪತಿ ಅಂತ ಹೇಳಿದ್ರೆ ರಾಷ್ಟ್ರಾಧ್ಯಕ್ಷ ಅಥವಾ ದೇಶದ ಮೊದಲನೇ ಪ್ರಜೆ ಅಂತ ಅರ್ಥ. ಇವರು ಪ್ರಥಮ ರಾಷ್ಟ್ರಪತಿಗಳಾಗಿದ್ದರು. ಅತ್ಯಂತ ಉನ್ನತ ಸ್ಥಾನಕ್ಕೇರಿದ್ದರೂ ಸಹ ಸರಳ ಜೀವನವನ್ನ ನಡೆಸ್ತಾ ಇದ್ರಂತೆ. ಎಷ್ಟು ನೋಡಿ, ರಾಷ್ಟ್ರಪತಿ ಆಗಿದ್ರು ಸಹ ಸರಳವಾದ ಜೀವನವನ್ನ ಮಾಡ್ತಾ ಇದ್ರು. ಯಾರಿಗೆ ಹೋಲಿಸ್ತಾರೆ? ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ ಜೀವನ. ನಿಮ್ಗೆ ಗೊತ್ತಿರಬೇಕು, ರಾಮಾಯಣದಲ್ಲಿ ಮಿಥಿಲೆ ಅಂತಕ್ಕಂಥ ರಾಜ್ಯದ ರಾಜ ಜನಕ ಮಹಾರಾಜ, ಸೀತೆಯ ತಂದೆ. ಅವನು ಅತ್ಯಂತ ಸಂಪದ್ಭರಿತ ರಾಜ್ಯದ ರಾಜನಾಗಿದ್ರು ಸಹ ಋಷಿಗಳಂತೆ ಸರಳವಾದ ಜೀವನವನ್ನ ಅವನು ಮಾಡ್ತಾ ಇದ್ದ. ಅದೇ ರೀತಿಯಂತೆ ಇಲ್ಲಿ ಏನ್ ಮಾಡ್ತಾರೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಹ ಅಂತಹ ಸರಳವಾದ, ಅಂದ್ರೆ ಅರ್ಥ ಇಲ್ಲಿ ಋಷಿ ಸದೃಶ ಅಂತ ಹೇಳಿದ್ರೆ ಸರಳವಾದ ಜೀವನ, ಆ ರೀತಿ ಜೀವನವನ್ನ ಯಾರು ಮಾಡ್ತಾ ಇದ್ರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಬಾಳಿನಲ್ಲಿ ಶಿಸ್ತು, ಸಂಯಮ ಮತ್ತು ಸಮಯ ಪಾಲನೆಗೆ ಹೆಚ್ಚು ಮಹತ್ವವನ್ನ ನೀಡ್ತಿದ್ರಂತೆ. ಯಾವುದಕ್ಕೆ? ಶಿಸ್ತು, ಸಂಯಮ ಮತ್ತೆ ಹೇಳ್ತಾರೆ ಸಮಯ ಪಾಲನೆ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇವೆಲ್ಲ ಮನುಷ್ಯನಿಗೆ. ಈ ಮೂರು ಅಂಶಗಳಿಗೆ ಬಹಳ ಬೆಲೆಯನ್ನ ಕೊಡ್ತಾ ಇದ್ರು, ಭಾರಿ ಮಹತ್ವವನ್ನ ಕೊಡ್ತಾ ಇದ್ರು. ಅಷ್ಟೇ ಅಲ್ಲ, ಹೇಳ್ತಾರೆ ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು. ಹತ್ತಿಕ್ಕಬಲ್ಲವರು ಅಂದ್ರೆ ಅರ್ಥ ನಿಯಂತ್ರಣ ಮಾಡೋದು. ಎಷ್ಟೇ ಕೋಪ ಬಂದ್ರು ಅವರು ತಡ್ಕೊಳ್ತಾ ಇದ್ರು. ಅಷ್ಟೇ ಅಲ್ಲ, ಅವ್ರು ಹೇಳ್ತಾರೆ ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು. ನೋಡಿ, ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿ ಆದ್ರೂ ಸಹ ತಾವು ಜನರ ಸೇವಕ ಅಂತ ಹೇಳ್ಕೊತಾ ಇದ್ರೆ ಹೊರತು ತಾವು ಯಾವತ್ತು ಗರ್ವ, ಅಹಂಕಾರವನ್ನ ಯಾವತ್ತೂ ಅವರು ತೋರಿಸ್ಕೊತಾ ಇರ್ಲಿಲ್ಲ. ಒಬ್ಬ ಸೇವಕ ಅಂತ ಅವರೆಲ್ಲರ ಮುಂದೆ ಹೇಳ್ಕೊತಾ ಇದ್ರು. ಮುಂದೆ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಒಂದು ದಿನ ಕಚೇರಿಯ ಕೆಲಸ ಮುಗಿಸಿ ರಾಜೇಂದ್ರ ಪ್ರಸಾದ್ ಅವರು ಮನೆಗೆ ಬಂದಾಗ ಅವರ ಒಂದು ಪುಸ್ತಕದ ಹಲವು ಪುಟಗಳು ಅಲ್ಲಲ್ಲಿ ಚಲ್ಲಾಪಿಲ್ಲಿಯಾಗಿ ಹರಿದು ಬಿದ್ದಿರುವುದನ್ನು ನೋಡಿದರು. ಇದೆಲ್ಲ ಮಕ್ಕಳ ಕೆಲಸ ಎಂಬುದು ಅವರಿಗೆ ಹೊಳೆಯಲು ಹೆಚ್ಚು ವೇಳೆ ಬೇಕಾಗಲಿಲ್ಲ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತು.
ಆದರೆ ಆ ಮಕ್ಕಳನ್ನು ಅಪರಾಧಿಗಳಾಗಿಸಲು ಅವರ ಮನ ಒಪ್ಪಲಿಲ್ಲ. ಒಂದು ಉಪಾಯ ಹೂಡಿದರು. ಏನ್ ಹೇಳ್ತಾರೆ ಇಲ್ಲಿ ಬೇಗೂರು ರಮೇಶ್ ಅವರು, ಒಂದಿನ ರಾಷ್ಟ್ರಪತಿಗಳಾಗಿರ್ತಕ್ಕಂತಹ ರಾಜೇಂದ್ರ ಪ್ರಸಾದ್ ಅವರು ಕಚೇರಿಯ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದರಂತೆ. ಮನೆಗೆ ಬಂದಾಗ ನೋಡ್ತಾರೆ ಅವರ ಪುಸ್ತಕದ ಕೆಲವು ಹಾಳೆಗಳು ಅಲ್ಲಲ್ಲಿ ಎಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದ್ಬಿಟ್ಟಿದ್ದಾವೆ. ಆ ದೃಶ್ಯವನ್ನು ನೋಡಿದ್ರು ಅವರಿಗೆ ಗೊತ್ತಾಯ್ತು ಬೇರೆ ಯಾರು ಮಾಡಿರ್ಲಿಕ್ಕಿಲ್ಲ, ಮಾಡಿದ್ರೆ ಮಕ್ಕಳೇ ಮಾಡಿದ್ದಾರೆ ಅಂತ. ಇಂಥ ಕೆಲಸ ಮಾಡದೆ ಮಕ್ಕಳು ಬಿಡಿ, ಅರ್ಥಾಯ್ತು, ಮಕ್ಕಳೇ ಮಾಡಿದ್ದಾರೆ ಅಂತ ಅವರಿಗೆ ಗೊತ್ತಾಗ್ಬಿಡ್ತು. ಅಷ್ಟೇ ಅಲ್ಲ, ಮಕ್ಕಳಿಗೆ ತಪ್ಪಿನ ಅರಿವಾಗಬೇಕು, ಆದ್ರೆ ಅವರನ್ನ ಅಪರಾಧಿ ಸ್ಥಾನದಲ್ಲಿ ನೋಡೋದು ಬೇಡ, ಆದ್ರೆ ಅವರು ಮಾಡಿದ ತಪ್ಪು ಅವರಿಗೆ ತಿಳಿಸ್ಬೇಕು, ಅವರಿಗೆ ಅರಿವಾಗಬೇಕು ಅಂತ ಏನ್ ಮಾಡಿದ್ರು, ಒಂದು ಉಪಾಯವನ್ನ ಅವರೇ ಕಂಡುಕೊಂಡ್ರು. ಏನು ಉಪಾಯ ನೋಡ್ತಾ ಹೋಗಿ. ಪ್ರಸಾದರು ಮುಖ ಕೈಕಾಲು ತೊಳೆದು ಬಂದರು. ನಿಧಾನವಾಗಿ ಕೋಣೆಯಲ್ಲಿ ಹರಿದು ಬಿದ್ದಿದ್ದ ಪುಸ್ತಕದ ಪುಟಗಳನ್ನು ಒಂದೊಂದಾಗಿ ಎತ್ತಿ ಮೇಜಿನ ಮೇಲಿಟ್ಟರು. ಬಳಿಕ ಮಕ್ಕಳನ್ನೆಲ್ಲ ಬಳಿಗೆ ಕರೆದರು. ಮಕ್ಕಳು ಓಡೋಡಿ ಬಂದರು. ರಾಜೇಂದ್ರ ಪ್ರಸಾದರು, ಮಕ್ಕಳೇ ನೋಡಿ, ಇಲ್ಲಿ ಎಷ್ಟೊಂದು ಕಾಗದಗಳು ಹರಿದು ಹೋಗಿವೆ. ಇವೆಲ್ಲ ಪುಸ್ತಕದ ಪುಟಗಳು. ನಿಮ್ಮಲ್ಲಿ ಯಾರು ಯಾರು ಎಷ್ಟೆಷ್ಟು ಪುಟಗಳನ್ನು ಹರಿದಿದ್ದೀರೋ ಅವರಿಗೆ ಆ ಪುಟಗಳ ಸಂಖ್ಯೆಗನುಗುಣವಾಗಿ ಕಾಸು ಕೊಡುತ್ತೇನೆ, ಆಗಬಹುದೇ ಎಂದರು. ಮಕ್ಕಳಿಗೆ ಅವರು ಮಾಡಿದ ತಪ್ಪನ್ನ ಅವರಿಗೆ ತಿಳಿಸ್ಬೇಕು, ಅವರ ತಪ್ಪು ಅವರಿಗೆ ಅರಿವಾಗಬೇಕು ಅಂತ ಏನ್ ಮಾಡಿದ್ರು, ಅವರೊಂದು ಉಪಾಯವನ್ನ ಅವರೇ ಕಂಡುಕೊಂಡ್ರಂತೆ. ಏನ್ ಹೇಳ್ತಾರೆ, ಸರಿ, ನಿಧಾನವಾಗಿ ಕೋಣೆಯಲ್ಲಿ ಬರ್ತಾರೆ. ಅಲ್ಲಲ್ಲಿ ಹರಿದು ಬಿದ್ದಿದ್ದ ಎಲ್ಲ ಹಾಳೆಗಳನ್ನ ಆರಿಸ್ಕೊಂಡು ಒಂದು ಮೇಜಿನ ಮೇಲೆ ಇಡ್ತಾರೆ ಪ್ರಸಾದರು. ಬಳಿಕ ಮಕ್ಕಳನ್ನೆಲ್ಲ ಕರೀತಾರೆ. ಮಕ್ಕಳು ಓಡೋಡಿ ಬಂದರು. ಏನ್ ತಾತ ಅಂತ ಕೇಳ್ತಾರೆ. ಅವಾಗ ಹೇಳಿದ್ರು, ಮಕ್ಕಳೇ ನೋಡಿ, ಇಲ್ಲಿ ಎಷ್ಟೊಂದು ಕಾಗದಗಳು ಹರಿದು ಹೋಗಿವೆ. ನೋಡಿ, ಎಷ್ಟೊಂದು ಕಾಗದಗಳು ಎಲ್ಲ ಹರಿದೋಗ್ಬಿಟ್ಟಿದಾವೆ. ಇವೆಲ್ಲ ಪುಸ್ತಕದ ಹಾಳೆಗಳು. ನಿಮ್ಮಲ್ಲಿ ಯಾರ್ಯಾರು ಎಷ್ಟೆಷ್ಟು ಪುಟಗಳನ್ನ ಹರಿದಿದ್ದೀರೋ ಹೇಳಿದ್ರೆ ಅವರಿಗೆ ಏನ್ ಮಾಡ್ತೀನಿ, ನೀವ್ ಎಷ್ಟೆಷ್ಟು ಪುಟಗಳನ್ನ ಹರಿದಿದ್ದೀರೋ ಅಷ್ಟಷ್ಟು ಕಾಸು ಕೊಡ್ತೀನಿ, ಅಂದ್ರೆ ಹಣ ಕೊಡ್ತೀನಿ, ದುಡ್ಡು ಕೊಡ್ತೀನಿ ಅಂತ ಹೇಳಿ ಮಕ್ಕಳಿಗೆ ಆಸೆಯನ್ನ ತೋರಿಸ್ತಾರೆ. ಯಾಕೆ ಕಾಸು ಕೊಡ್ತೀನಿ ಅಂದ್ರು ಅಂದ್ರೆ ಅವರು ತಪ್ಪು ಮಾಡಿದ್ದನ್ನ ಅವರು ಒಪ್ಕೊಳ್ಬೇಕು. ನೋಡಿ, ತಪ್ಪು ಮಾಡಿದ್ದನ್ನ ಮಕ್ಕಳು ಒಪ್ಕೊಳ್ಬೇಕು ಅಂತ ಹೇಳಿ ಕಾಸು ಕೊಡ್ತೀನಿ ಅಥವಾ ಹಣ ಕೊಡ್ತೀನಿ ಅಂದ್ರು. ಅಲ್ಲಿ ಅವ್ರ ತಪ್ಪು ಅವ್ರಿಗೆ ಅರಿವಾಗಬೇಕು, ಅವ್ರ ತಪ್ಪನ್ನು ಅವ್ರು ಒಪ್ಕೊಳ್ಬೇಕು ಅಂತ ಏನ್ ಮಾಡಿದ್ರು, ಕಾಸು ಕೊಡ್ತೀನಿ ಅಥವಾ ಹಣ ಕೊಡ್ತೀನಿ ಅಂತಕ್ಕಂಥ ಆಸೆಯನ್ನ ಮಕ್ಕಳಿಗೆ ತೋರಿಸ್ತಾರೆ. ಮಕ್ಕಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಒಬ್ಬೊಬ್ಬರು ಕಾಸು ಸಿಗುವುದಲ್ಲ ಎಂಬ ಸಂತೋಷದಿಂದ ತಾವು ಹರಿದ ಪುಟಗಳ ಸಂಖ್ಯೆಯನ್ನು ತಿಳಿಸಿದರು. ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಕಾಸು ಕೊಟ್ಟರು. ಹುಡುಗರಿಗೆ ಖುಷಿಯೋ ಖುಷಿ. ನೋಡಿ, ಏನ್ ಮಾಡ್ತಾರೆ, ಮಕ್ಕಳು ತಮ್ಮ ತಪ್ಪನ್ನ ತಾವು ಒಪ್ಕೊಳ್ಬೇಕು ಅಂತ ಏನ್ ಮಾಡಿದ್ರು, ಕಾಸು ಕೊಡ್ತೀವಿ ಅಂತ ಹೇಳಿದ್ರು. ಅವಾಗ ಮಕ್ಕಳು ಒಬ್ರು ಮುಖ ಒಬ್ರು ನೋಡ್ಕೊಳ್ತಾರೆ. ಕಾಸು ಸಿಗುತ್ತೆ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ತಾವು ಎಷ್ಟೆಷ್ಟು ಪುಟಗಳನ್ನ ಹರಿದಿದೀವೋ ಅಷ್ಟೆಷ್ಟು ಅಂತ ಹೇಳ್ಬಿಟ್ಟು ಪ್ರಸಾದ್ ಅವ್ರಿಗೆ ಹೇಳ್ತಾರೆ, ನಾವು ಇಷ್ಟು ಪುಟ ಹರಿದಿದ್ದೀನಿ, ನಾನು ಇಷ್ಟು ಹಾಳೆ ಹರಿದಿದ್ದೀನಿ ಅಂತ. ಅದ್ರ ತಕ್ಕಂಗೆ ಅವರು ಕೊಟ್ಟ ಮಾತಿನಂತೆ, ನಾನು ಕಾಸು ಕೊಡ್ತೀನಿ ಅಂತ ಹೇಳಿರಲ್ಲ, ಹಣ ಕೊಡ್ತೀನಿ ಅಂತ, ಅವ್ರಿಗೆಲ್ಲ ಅಷ್ಟಷ್ಟು ಹಣ ಕೊಡ್ತಾರೆ. ನೋಡಿ, ಅವರ ಕೊಟ್ಟ ಮಾತಿನಂತೆ ನಡ್ಕೋತಾ ಇದ್ದಾರೆ. ಕಾರಣ ಮಕ್ಕಳಿಗೆ ಅವರ ತಪ್ಪಿನ ಅರಿವಾಗಬೇಕು ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಟರು. ದುಡ್ಡು ಕೊಟ್ಟ ತಕ್ಷಣ ಮಕ್ಕಳಿಗೆ ಖುಷಿಯೋ ಖುಷಿ, ಬಹಳ ಖುಷಿ ಆಗ್ಬಿಟ್ಟು ಆ ದುಡ್ಡು ಕೊಟ್ಟ ಮೇಲೆ ಹೇಳ್ತಾರೆ, ಯಾರು, ರಾಜೇಂದ್ರ ಪ್ರಸಾದ್ ಅವರು ಹೇಳ್ತಾರೆ, ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ, ಪುಸ್ತಕಗಳು ಜ್ಞಾನ ಭಂಡಾರ, ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆಕಾರಗಳು. ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ, ತಿಳಿಯಿತೆ ಎಂದು ಮಕ್ಕಳಿಗೆ ತಿಳಿಯುವಂತೆ ಹೇಳಿದರು. ನೋಡಿ, ಏನ್ ಮಾಡ್ತಾರೆ, ಮೊದಲು ಕಾಸು ಕೊಟ್ಬಿಟ್ರು, ದುಡ್ಡು ಕೊಟ್ಬಿಟ್ಟು ಹೇಳ್ತಾರೆ. ನಾವಾದ್ರೆ ಏನ್ ಮಾಡ್ತೀವಿ, ಯಾರ್ಯಾರು ಹರಿದಿದ್ರು ಅಂತ ಗೊತ್ತಾಗ್ಬಿಟ್ರೆ, ಯಾರ್ಯಾರು ಹರಿದಿರ್ತಾರಲ್ಲ ಅವ್ರಿಗೆ ಅಷ್ಟೇ ಹೊಡೆದೇ ಬಿಡ್ತಿದ್ವಿ. ಯಾಕಂದ್ರೆ ನಮಗೆ ತಾಳ್ಮೆ ಕಡಿಮೆ. ನೋಡಿ, ಯಾಕೆ ಇವ್ರನ್ನ ದೊಡ್ಡ ವ್ಯಕ್ತಿಗಳು ಅಂತ ಕರೀತಾರೆ, ಅವರಲ್ಲಿ ತಾಳ್ಮೆ ಹೆಚ್ಚು. ಸಮಸ್ಯೆನ ಹೇಗೆ ಬಗೆಹರಿಸಬೇಕು, ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವನ್ನ ಹೇಗೆ ಮೂಡಿಸ್ಬೇಕು ಅಂತ ಅವ್ರಿಗೆ ಗೊತ್ತಿತ್ತು. ನೋಡಿ, ಅವ್ರಿಗೂ ನಮಗೂ ಎಷ್ಟು ವ್ಯತ್ಯಾಸ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದ್ರು, ಕಾಸು ಕೊಟ್ಬಿಟ್ಟು ಆಮೇಲೆ ಹೇಳ್ತಾರೆ. ನಾವು ಅಕಸ್ಮಾತ್ ಹೊಡೆದ್ಬಿಟ್ರೆ ಅದು ಮೈಗೆ ಹತ್ತತ್ತೆ, ಮನಸ್ಸಿಗೆ ನಾಟಬೇಕು. ಹಾಗೆ ಮಕ್ಕಳನ್ನ ಸರಿದಾರಿಗೆ ತರಬೇಕು. ಅಂತಹ ಪ್ರಯತ್ನವನ್ನ ಯಾರು ಮಾಡ್ತಾರೆ, ಇಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಮಾಡ್ತಾ ಇದ್ದಾರೆ. ಕಾಸು ಕೊಟ್ಬಿಟ್ಟು ಹೇಳ್ತಾರೆ, ನೋಡಿ ಮಕ್ಕಳೇ, ಪುಸ್ತಕಗಳು ಜ್ಞಾನ ಭಂಡಾರ, ನಮಗೆ ಜ್ಞಾನವನ್ನ ಒದಗಿಸುವ ಭಂಡಾರ. ಭಂಡಾರ ಅಂದ್ರೆ ಖಜಾನೆ, ಸಂಪತ್ತು ಅಂತ ಅರ್ಥ. ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆಕಾರಗಳು, ನಮಗೆ ವಿಷಯಗಳನ್ನ ಇರತಕ್ಕಂತಹ ಮೂಲ ಆಧಾರಗಳು, ಬುದ್ಧಿವಂತಿಕೆಯನ್ನು ಹೆಚ್ಚಿಸುವ ಮೂಲ ಆಧಾರಗಳು. ಆದ್ದರಿಂದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸ ಅಲ್ಲ, ಅದು ಕೆಟ್ಟ ಅಭ್ಯಾಸ ಅಂತ ಹೇಳಿ ಮಕ್ಕಳಿಗೆ
ಪುಸ್ತಕದ ಮಹತ್ವವನ್ನ ಏನ್ ಮಾಡಿದ್ರು ತಿಳಿಸಿ ಮನಸ್ಸಿಗೆ ನಾಟುವಂತೆ ಹೇಳ್ತಾರೆ. ಆವಾಗ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಯಿತು, ಮಕ್ಕಳಿಗೆ ಗೊತ್ತಾಯ್ತು ನಾವು ಮಾಡಿದ ತಪ್ಪು, ಪುಸ್ತಕದ ಹರಿಬಾರ್ದಾಗಿತ್ತು ಅಂತಕ್ಕಂಥ ಒಂದು ಏನಾಗುತ್ತೆ ಆ ನೋವು ಮಕ್ಕಳ ಮನಸ್ಸಿನಲ್ಲಿ ಮೂಡ್ತು, ತಾವು ಮಾಡಿದ ತಪ್ಪು ಅಂತ ಗೊತ್ತಾಯ್ತು. ಅವರೆಲ್ಲ ರಾಜೇಂದ್ರರಿಗೆ ಹೇಳ್ತಾರೆ, ತಾತ ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ, ಜೋಪಾನ ಮಾಡುತ್ತೇವೆ ಎಂದು ಪ್ರಮಾಣ ಮಾಡಿ ಹೇಳಿದರು. ನೋಡಿ, ಅವಾಗ ಎಲ್ಲ ಮಕ್ಕಳು ಏನ್ ಮಾಡಿದ್ರು, ಅವ್ರ ತಾತಂಗೆ ಹೇಳ್ತಾರೆ. ಯಾರಿಗೆ? ರಾಜೇಂದ್ರ ಪ್ರಸಾದ್ ಅವರಿಗೆ, ತಾತ ನಾವು ಮಾಡಿದ ತಪ್ಪಾಗಿದೆ, ನಾವು ಯಾವತ್ತೂ ಇನ್ಮೇಲೆ ಪುಸ್ತಕಗಳನ್ನ ಹರಿಯೋದಿಲ್ಲ, ಅದನ್ನ ಜೋಪಾನ ಮಾಡುತ್ತೇವೆ, ಅಂದ್ರೆ ಅದನ್ನ ಚೆನ್ನಾಗಿ ಕಾಪಾಡ್ಕೊಳ್ತೇವೆ, ಇನ್ಮೇಲೆ ಹರಿಯೋದಿಲ್ಲ ಅಂತ ಹೇಳಿ ಏನ್ ಮಾಡಿದ್ರು, ಅವರಿಗೆ ಪ್ರಮಾಣ ಮಾಡಿದ್ರಂತೆ, ಅಂದ್ರೆ ಮಾತು ಕೊಟ್ರು. ಅವರಿಗೆ ಆಣೆ ಮಾಡಿ ಹೇಳ್ತಾರೆ, ಮಾತು ಕೊಡ್ತಾರೆ, ಯಾವತ್ತೂ ಪುಸ್ತಕಗಳನ್ನ ಹರಿಯೋದಿಲ್ಲ, ಅದನ್ನ ಜೋಪಾನ ಮಾಡ್ತೀವಿ, ಸರಿಯಾಗಿ ಕಾಪಾಡ್ಕೊಂಡು ಇಟ್ಕೊಳ್ತೀವಿ ಅಂತ ಹೇಳಿ ಮಾತು ಕೊಡ್ತಾರೆ. ಅಂದ್ರೆ ಮಕ್ಕಳಿಗೆ ಅವರು ಮಾಡಿದ ತಪ್ಪಿನ ಅವರಿಗೆ ಅರಿವಾಯಿತು, ಪುಸ್ತಕ ಮಹತ್ವ ಮಕ್ಕಳಿಗೆ ಗೊತ್ತಾಯಿತು. ಅವಾಗ ಪ್ರಸಾದರಿಗೆ ಸಮಾಧಾನವಾಯಿತು, ಮಕ್ಕಳು ತಮ್ಮ ತಪ್ಪನ್ನ ಒಪ್ಕೊಂಡ್ರು, ಅಲ್ಲದೆ ಮಕ್ಕಳಿಗೆ ಪುಸ್ತಕದ ಮಹತ್ವನೂ ಅವರಿಗೆ ಗೊತ್ತಾಯಿತು ಅಂತ ಹೇಳಿ ಯಾರಿಗೆ ಸಮಾಧಾನ ಆಯ್ತು? ರಾಜೇಂದ್ರ ಅವರಿಗೆ ಸಮಾಧಾನ ಆಗುತ್ತೆ. ಮಕ್ಕಳಲ್ಲಿ ಅಪರಾಧಿ ಮನೋಭಾವ ಮೂಡಲಿಲ್ಲ. ಇದು ಬಹಳ ಮುಖ್ಯ. ನಾವು ತಪ್ಪು ಮಾಡಿದೀವಿ, ನಾವು ಅಪರಾಧಿ ಸ್ಥಾನದಲ್ಲಿದ್ದೀವಿ, ನಮ್ಮನ್ನ ಈ ತರ ನೋಡ್ತಾರೆ ಅಂತ ಯಾವುದೇ ಭಾವನೆಗಳು ಮಕ್ಕಳಿಗೆ ಬರಲಿಲ್ಲ. ಆ ರೀತಿ ಮಕ್ಕಳಿಗೆ ತಿಳಿಯನ್ನ ಹೇಳಿದ್ರು ಯಾರು? ರಾಜೇಂದ್ರ ಪ್ರಸಾದ್ ಅವರು. ಅವ್ರಿಗೆ ಹೊಡಿಲಿಲ್ಲ, ಒಂದು ಬೈಲಿಲ್ಲ, ಯಾವುದೇ ಶಿಕ್ಷೆ ಕೊಡ್ಲಿಲ್ಲ. ಆದರೆ ಪುಸ್ತಕದ ಮಹತ್ವ ಎಷ್ಟು ಮುಖ್ಯ, ಎಷ್ಟು ಅದಕ್ಕೆ ಮೌಲ್ಯ ಇದೆ, ಎಷ್ಟು ಬೆಲೆ ಇದೆ ಅನ್ನೋದನ್ನ ಮಕ್ಕಳಿಗೆ ಮನಸ್ಸಿಗೆ ನಾಟುವಂತೆ ಹೇಳಿದಾಗ ಮಕ್ಕಳ ಮನಸ್ಸಿಗೂ ಬಹಳ ಖುಷಿ ಆಯಿತು. ನೋಡಿ, ಹೇಳ್ತಾರೆ, ದೊಡ್ಡ ವ್ಯಕ್ತಿಗಳೇ ಹಾಗೆ, ಅವರಲ್ಲಿ ಕೋಪ, ಅಸಹನೆ, ತಾಳ್ಮೆಗೆಡುವುದು ಇವೆಲ್ಲ ಅವರಿಂದ ದೂರ. ಯಾರ್ಯಾರು ದೊಡ್ಡ ವ್ಯಕ್ತಿಗಳಿದಾರೋ ಅವರಲ್ಲಿ ಬಹಳ ಬೇಗ ಕೋಪ ಬರೋದಿಲ್ಲ, ಅವರು ಸಹನೆ ಕಳ್ಕೊಳ್ಳೋದಿಲ್ಲ. ಏನ್ ಮಾಡ್ತಾರೆ? ಅದ್ರ ಬದಲಾಗಿ ನಿಧಾನವಾಗಿ ಯಾವುದನ್ನ ಹೇಗೆ ಹೇಳ್ಬೇಕು ಹಾಗೆ ಏನ್ ಮಾಡ್ತಾರೆ, ಅದನ್ನ ಸಮಸ್ಯೆನ ಬಗೆಹರಿಸ್ತಕ್ಕಂತ ಒಂದು ಕೆಲಸವನ್ನ ಮಾಡ್ತಾರೆ. ಆದ್ದರಿಂದ ಅವರು ಸಾಧಕರು, ದೊಡ್ಡವರು ಅನ್ಸ್ಕೊಳ್ತಾರೆ. ಜಾಕೀರ್ ಹುಸೇನ್ ಬಗ್ಗೆ ಅಭ್ಯಾಸ ಮಾಡೋಣ. ಇವರ ಜೀವನದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಏನು ಮತ್ತು ಇವರ ಪರಿಚಯ ಏನು, ಅದ್ರ ಬಗ್ಗೆ ಇವತ್ತು ಅಭ್ಯಾಸ ಮಾಡೋಣ. ಬನ್ನಿ, ಡಾಕ್ಟರ್ ಜಾಕೀರ್ ಹುಸೇನ್ ಅವರ ಬಗ್ಗೆ. ಇಲ್ಲಿ ನೀವು ಸಹ ಪಠ್ಯ ಪುಸ್ತಕವನ್ನ ತೆಗೀರಿ, ನಾನು ಹೇಗೆ ಓದ್ತೀನೋ ಅದು ನೋಡ್ಕೊಳ್ಳಿ, ಮತ್ತೆ ಪಾಠವನ್ನ ಅರ್ಥ ಮಾಡ್ಕೊಳ್ಳಿ. ಡಾಕ್ಟರ್ ಜಾಕೀರ್ ಹುಸೇನ್ ಅವರು ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದವರು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿ, ಭಾರತದ ಉಪರಾಷ್ಟ್ರಪತಿಗಳಾಗಿ, ಅನಂತರ ರಾಷ್ಟ್ರಪತಿಗಳಾಗಿ ದುಡಿದವರು. ಕೆಲಕಾಲ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳೂ ಆಗಿದ್ದರು. ಶಿಕ್ಷಣ ಅವರ ಪ್ರಮುಖ ಕಾರ್ಯಕ್ಷೇತ್ರವಾಗಿತ್ತು. ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಉನ್ನತ ಶಿಕ್ಷಣಕ್ಕೆ ಹೆಸರಾದ ಸಂಸ್ಥೆ. ಅದರ ಸ್ಥಾಪಕರು ಡಾಕ್ಟರ್ ಜಾಕೀರ್ ಹುಸೇನ್ ಅವರು ತಮ್ಮ ಜೀವನದ ಬಹುಭಾಗವನ್ನು ಆ ವಿಶ್ವವಿದ್ಯಾಲಯದಲ್ಲಿಯೇ ಕಳೆದರೆನ್ನಬಹುದು. ಅಲ್ಲಿನ ಒಂದು ಘಟನೆ ತುಂಬಾ ರೋಚಕವಾಗಿದೆ. ಇಲ್ಲಿ ಹೇಳ್ತಾ ಹೋಗ್ತಾರೆ, ಡಾಕ್ಟರ್ ಜಾಕೀರ್ ಹುಸೇನ್ ಅವರು ಭಾರತೀಯ ಶಿಕ್ಷಣದ ಅಭಿವೃದ್ಧಿ ಹಾಗೂ ಸುಧಾರಣೆ ಕುರಿತಂತೆ ಹಲವು ಪುಸ್ತಕಗಳನ್ನು ಬರೆದಿದ್ದಾರೆ. ನೋಡಿ, ಯಾವುದ್ರ ಬಗ್ಗೆ? ಶಿಕ್ಷಣದ ಅಭಿವೃದ್ಧಿ ಮತ್ತು ಸುಧಾರಣೆ. ಶಿಕ್ಷಣದಲ್ಲಿ ಅಭಿವೃದ್ಧಿ ಆಗಬೇಕು, ಏನಾದ್ರು ಬದಲಾವಣೆ ಆಗಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಅನೇಕ ಪುಸ್ತಕಗಳನ್ನ ಬರೆದಿರ್ತಕ್ಕಂಥವ್ರು ಡಾಕ್ಟರ್ ಜಾಕೀರ್ ಹುಸೇನ್ ಅವರು. ಅಷ್ಟೇ ಅಲ್ಲ, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಬಳಿಕ ಬಿಹಾರದ ರಾಜ್ಯಪಾಲರಾಗಿದ್ದರು. ನೋಡಿ, ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ಬಂತೋ ಅವಾಗ ಬಿಹಾರ ರಾಜ್ಯದ ರಾಜ್ಯಪಾಲರಾಗಿ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. ರಾಜ್ಯಪಾಲರು ಅಂದ್ರೆ ಒಂದು ರಾಜ್ಯದ ಮುಖ್ಯಸ್ಥ, ಒಂದು ರಾಜ್ಯದ ಅಧ್ಯಕ್ಷ, ಆ ರಾಜ್ಯದ ಮೊದಲ ಪ್ರಜೆ ಅಂತಾನು ಕರೀತೀವಿ. ಅಷ್ಟೇ ಅಲ್ಲ, ಹೇಳ್ತಾ ಹೋಗ್ತಾರೆ, ದೇಶದ ಉಪರಾಷ್ಟ್ರಪತಿಗಳು ಆಗಿದ್ದರು ಮತ್ತು ರಾಷ್ಟ್ರಪತಿಗಳಾಗಿ ಸೇವೆಯನ್ನ ಸಲ್ಲಿಸಿದಾರಂತೆ. ನಾನು ಹೇಳಿದೆ ನಿಮ್ಗೆ, ನಮ್ಮ ದೇಶದ ಮೊಟ್ಟ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತ ಹೇಳಿ ಈ ಹಿಂದೆ ಪಾಠದಲ್ಲಿ ನಾವು ಅಭ್ಯಾಸ ಮಾಡಿದೀವಿ. ಹಾಗಾದ್ರೆ ಅವರು ಮೊದಲನೇ ರಾಷ್ಟ್ರಪತಿ ಆದ್ರೆ ಎರಡನೇ ರಾಷ್ಟ್ರಪತಿ ಯಾರಾಗಿದ್ರು ಅಂತ ಹೇಳಿದ್ರೆ ಯಾರು ಹೇಳಿ ನೋಡೋಣ? ನೋಡಿ, ನಾವ್ ಏನು ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ಏನ್ ಮಾಡ್ತೀವಿ, ನಾವು ಆಚರಣೆ ಮಾಡ್ತೀವಲ್ಲ, ಆ ಶಿಕ್ಷಕರ ದಿನಾಚರಣೆ ಏನ್ ಆಚರಣೆ ಮಾಡ್ತೀವ, ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರೇ ಏನಾಗಿದ್ರು ದೇಶದ ಎರಡನೇ ರಾಷ್ಟ್ರಪತಿ. ಹಾಗಾದ್ರೆ ಮೂರನೇ ರಾಷ್ಟ್ರಪತಿ ಆದವರು ಯಾರು ಅಲ್ಲ,
ಡಾಕ್ಟರ್ ಜಾಕಿರ್ ಹುಸೇನ್. ಬೇರೆ ಯಾರು ಅಲ್ಲ, ಅವರು ಮೂರನೇ ರಾಷ್ಟ್ರಪತಿ ಆದವರು ಡಾಕ್ಟರ್ ಜಾಕಿರ್ ಹುಸೇನ್. ಮೊದಲನೇ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಎರಡನೇ ರಾಷ್ಟ್ರಪತಿ ಸರ್ವೇಪಲ್ಲಿ ರಾಧಾಕೃಷ್ಣನ್, ಮೂರನೇ ರಾಷ್ಟ್ರಪತಿ ಆದವರು ಬೇರೆ ಯಾರವರ ಡಾಕ್ಟರ್ ಜಾಕಿರ್ ಹುಸೇನ್ ಅಂತ ನಾವು ನೆನಪಿಟ್ಕೊಳ್ಬೇಕು. ಅಲ್ಲಿ ಹೇಳ್ತಾರೆ, ಇಲ್ಲಿ ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳು ಸಹ ಆಗಿದ್ರಂತೆ. ವಿಶ್ವವಿದ್ಯಾಲಯ ಅಂದ್ರೆ ಉನ್ನತ ಶಿಕ್ಷಣಕ್ಕೆ ಹೆಸರಾದಂತಹ ಒಂದು ಮುಸ್ಲಿಂ ವಿಶ್ವವಿದ್ಯಾಲಯ. ಉನ್ನತ ಶಿಕ್ಷಣವನ್ನು ಕಲಿಬೇಕು ಅಂದ್ರೆ ವಿಶ್ವವಿದ್ಯಾಲಯಗಳಲ್ಲಿ ನಾವು ಕಲಿತಾ ಹೋಗ್ತೀವಿ. ಅದರ ಕುಲಪತಿಗಳು ಆಗಿದ್ರು. ಕುಲಪತಿ ಅಂತ ಹೇಳಿದ್ರೆ ಆ ವಿಶ್ವವಿದ್ಯಾಲಯದ ಮುಖ್ಯಸ್ಥರು, ಆ ವಿಶ್ವವಿದ್ಯಾಲಯದ ಪೂರ್ತಿ ಜವಾಬ್ದಾರಿಯನ್ನ ಹೊತ್ತಿರ್ತಕ್ಕಂತಹ ಮುಖ್ಯಸ್ಥರನ್ನೇ ಕರಿತೀವಿ, ಕುಲಪತಿಗಳು ಅಂತ ಕರಿತೀವಿ. ಅವರು ಅಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯದ ಕುಲಪತಿಗಳು ಸಹ ಆಗಿದ್ರು. ಅಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯದ ಸ್ಥಾಪಕರಾಗಿದ್ದರಂತೆ. ಏನ್ ದೆಹಲಿಯಲ್ಲಿ ಜಾಮಿಯಾ ಮಿಲಿಯಾ ಅಂತಕ್ಕಂಥ ಒಂದು ವಿಶ್ವವಿದ್ಯಾಲಯ ಇದೆ, ಅಲ್ಲಿಯ ಸ್ಥಾಪಕರು ಯಾರಾಗಿದ್ರು? ಡಾಕ್ಟರ್ ಜಾಕಿರ್ ಹುಸೇನ್ ಅವರು. ಮತ್ತೆ ತಮ್ಮ ಹೆಚ್ಚು ಕಾಲವನ್ನ ಅವರು ಅಲ್ಲೇ ಕಳಿತಿದ್ರಂತೆ. ಹಾಗೆ ಮುಂದೆ ನೋಡ್ಕೊಳ್ಳಿ. ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಶಿಸ್ತು ಮತ್ತು ಶುಚಿಗೆ ಅಪಾರ ಮಹತ್ವ ನೀಡುತ್ತಿದ್ದರು. ಎಲ್ಲ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶುಚಿಯಾದ ಬಟ್ಟೆಗಳನ್ನು ಧರಿಸಿ ಕಾಲೇಜಿಗೆ ಬರಬೇಕು ಹಾಗೂ ಕಾಲಿಗೆ ಹಾಕಿದ ಬೂಟುಗಳನ್ನು ಚೆನ್ನಾಗಿ ಪಾಲಿಶ್ ಮಾಡಿರಬೇಕು ಎಂದು ಹೇಳುತ್ತಿದ್ದರು. ಆದರೆ ಎಷ್ಟೋ ವಿದ್ಯಾರ್ಥಿಗಳು ಜಾಕಿರ್ ಹುಸೇನ್ ಅವರು ಹೇಳಿದ್ದನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ. ಇದರಿಂದ ಶಿಸ್ತಿಗೆ ಭಂಗವಾಗುವುದೆಂದು ಹುಸೇನರು ಅಭಿಪ್ರಾಯಪಟ್ಟರು. ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು. ಅವರು ಯಾವಾಗ ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ರು, ಅಲ್ಲಿ ಒಂದು ಘಟನೆ ನಡೀತಂತೆ. ಏನ್ ಘಟನೆ? ಒಂದು ರೋಚಕವಾದ ಘಟನೆ ಅಂತಾರೆ. ರೋಚಕ ಅಂದ್ರೆ ಉತ್ಸಾಹಭರಿತವಾದ, ಕೇಳಬೇಕು ಅಂತಕ್ಕಂಥದ್ದು. ಅಂತಹ ಘಟನೆ ನಡೀತಂತೆ ಅವರ ಜೀವನದಲ್ಲಿ. ಏನ್ ಘಟನೆ ಹೇಳ್ತಾ ಹೋಗ್ತಾರೆ? ಅವರು ಯಾವಾಗ್ಲೂ ವಿದ್ಯಾರ್ಥಿಗಳಿಗೆ ತಮ್ಮ ಜೀವನದಲ್ಲಿ ಶಿಸ್ತು ಮತ್ತೆ ಅವ್ರು ಹೇಳ್ತಾರೆ ಶುಚಿ ಅಂತ ಹೇಳಿದ್ರೆ ಸ್ವಚ್ಛತೆಗೆ ಹೆಚ್ಚು ಮಹತ್ವ ಕೊಡ್ತಿದ್ರಂತೆ. ವಿದ್ಯಾರ್ಥಿಗಳು ಹೇಳ್ತಿದ್ರಂತೆ, ಪ್ರತಿನಿತ್ಯ ನೀವೇನ್ ಮಾಡ್ಬೇಕು? ಶುಚಿಯಾದ ಬಟ್ಟೆಗಳನ್ನ ಧರಿಸಬೇಕು, ಮತ್ತೆ ಪಾಲಿಶ್ ಮಾಡಿದ ಬೂಟ್ಗಳನ್ನ ಏನ್ ಮಾಡ್ಬೇಕು? ಧರಿಸಬೇಕು ಅಂತ ಹೇಳ್ತಿದ್ರಂತೆ. ಇಲ್ಲಿ ನೋಡಿ, ಶುಚಿಯಾದ ಅಂತಕ್ಕಂಥ ಒಂದು ಪದ ಇದೆ, ಅದನ್ನ ಬಿಡಿಸಿ ಬರೆದಾಗ ಶುಚಿ ಪ್ಲಸ್ ಆದ, ಶುಚಿಯಾದ. ನೋಡಿ, ಬಿಡಿಸಿದಾಗ ಪೂರ್ವ ಪದ ಶುಚಿ, ಇಲ್ಲಿ ಬಿಡಿಸಿದಾಗ ಉತ್ತರ ಪದ ಆದ. ಶುಚಿ ಪ್ಲಸ್ ಆದ, ಶುಚಿಯಾದ. ನೋಡಿ, ಇಲ್ಲೂ ಯಾ ಇಲ್ಲ, ಇಲ್ಲೂ ಯಾ ಇಲ್ಲ. ಹೊಸದಾಗಿ ಯಾ ಬಂದ್ರೆ ಯಾವ ಸಂಧಿ ಆಗತ್ತೆ? ಯಕಾರಾಗಮ ಸಂಧಿ. ಯಕಾರಾಗಮ ಸಂಧಿ. ಅರ್ಥ ಆಯ್ತು ನೋಡಿ. ಶುಚಿ ಮತ್ತೆ ಅವ್ರು ಹೇಳ್ತಾರೆ ಶಿಸ್ತಿಗೆ ಹೆಚ್ಚು ಮಹತ್ವವನ್ನು ನೀಡಿದ್ರು. ಯಾರು? ಡಾಕ್ಟರ್ ಜಾಕಿರ್ ಹುಸೇನ್ ಅವರು. ಶಿಸ್ತಿಗೆ ಯಾವತ್ತೂ ಭಂಗ ಆಗಬಾರ್ದು ಅಂತಕ್ಕಂಥ ಅಭಿಪ್ರಾಯ ಅವರದಾಗಿತ್ತು. ಭಂಗವಾಗು, ನೋಡಿ, ಭಂಗವಾಗು ಇದನ್ನು ಬಿಡಿಸಬಾರ್ದಾಗ ಭಂಗ ಪ್ಲಸ್ ಆಗು, ಭಂಗವಾಗು. ಇಲ್ಲಿ ಯಾ ಬಂದ್ರೆ ಯಕಾರಾಗಮ ಅಂದ್ರೆ ಇಲ್ಲಿ ನೋಡಿ, ಇಲ್ಲೂ ವಾ ಇಲ್ಲ, ಇಲ್ಲೂ ವಾ ಇಲ್ಲ, ಇಲ್ಲಿ ಹೊಸದಾಗಿ ವಾ ಬಂತು. ಯಾವಾಗ? ಸಂಧಿ ಮಾಡಿದಾಗ. ಸೊ ಇಲ್ಲೂ ವಾ ಇಲ್ಲ, ಇಲ್ಲೂ ವಾ ಇಲ್ಲ, ಹೊಸದಾಗಿ ವಾ ಬಂದ್ರೆ ವಕಾರಾಗಮ, ಯಾ ಬಂದ್ರೆ ಯಕಾರಾಗಮ. ಹಾಗಾದ್ರೆ ಇದು ವಕಾರಾಗಮ ಸಂಧಿ ಆಗತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಅವರು ಶಿಸ್ತಿಗೆ ಮತ್ತೆ ಸ್ವಚ್ಛತೆಗೆ, ಶುಚಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ರಂತೆ. ಆದ್ರೆ ಮಕ್ಕಳಿಗೆ ಹೇಳ್ತಾ ಇದ್ರಂತೆ, ನೀವು ಶುಚಿಯಾದ ಸಮವಸ್ತ್ರವನ್ನ ಮತ್ತೆ ಪಾಲಿಶ್ ಮಾಡಿದ ಬೂಟ್ಗಳನ್ನೇ ಹಾಕೊಂಡು ಬರಬೇಕು ಅಂತ. ಆದ್ರೆ ಯಾವ ವಿದ್ಯಾರ್ಥಿಗಳು ಇದನ್ನ ಪಾಲಿಸ್ತಾ ಇರಲಿಲ್ಲ. ಇದರಿಂದ ಅವ್ರ ಮನಸ್ಸಿಗೆ ಬಹಳ ನೋವಾಯ್ತು. ಮತ್ತೆ ಶಿಸ್ತಿಗೆ ಭಂಗವಾಗುವುದು, ಶಿಸ್ತಿಗೆ ಅವಮಾನ ಮಾಡ್ದಂಗೆ ನಾವು. ಆದ್ರಿಂದ ಹೇಗಾದ್ರೂ ಮಾಡಿ ಮಕ್ಕಳಲ್ಲಿ ಶಿಸ್ತು ಮತ್ತೆ ಸ್ವಚ್ಛತೆಯ ಬಗ್ಗೆ ಅರಿವನ್ನ ಮೂಡಿಸಬೇಕು ಅಂತ ಹೇಳಿ ಅವರೇ ಒಂದು ದಾರಿಯನ್ನ ಕಂಡುಕೊಂಡ್ರಂತೆ. ಹಾಗಾದ್ರೆ ಏನ್ ದಾರಿ ಕಂಡುಕೊಂಡ್ರು ನೋಡಿ. ಒಂದು ದಿನ ವಿಶ್ವವಿದ್ಯಾನಿಲಯದ ಪ್ರವೇಶ ದ್ವಾರದಲ್ಲಿ ಜಾಕಿರ್ ಹುಸೇನರು ಒಬ್ಬ ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಕುಳಿತಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂತು. ಕುಲಪತಿಗಳು ಕೈಯಲ್ಲಿ ಪಾಲಿಶ್ ಡಬ್ಬಿ, ಬ್ರಷ್ ಹಿಡಿದು ಕುಳಿತಿದ್ದ ದೃಶ್ಯ ಕಂಡ ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿದರು. ಒಂದಿಬ್ಬರು ಪಾಲಿಶ್ ಹಾಕಿಸಿಕೊಂಡೂ ಆಗಿತ್ತು. ಅಂದಿನಿಂದ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಹಾಕಿಕೊಂಡು ಬೂಟುಗಳಿಗೆ ಪಾಲಿಶ್ ಹಾಕಿಕೊಂಡು ಕಾಲೇಜಿಗೆ ಬರತೊಡಗಿದರು. ಇದು ವಿದ್ಯಾರ್ಥಿಗಳ ಬಾಳಿನಲ್ಲಿ ಶಿಸ್ತು ಬೆಳೆಸಿಕೊಳ್ಳಲು ನೆರವಾಯಿತು. ಇಲ್ಲಿ ಹೇಳ್ತಾರೆ, ಏನು ಅವರು ಕಂಡುಕೊಂಡ್ರು ಒಂದು ಉಪಾಯವನ್ನ, ವಿದ್ಯಾರ್ಥಿಗಳಲ್ಲಿ ಶಿಸ್ತು ಮತ್ತೆ ಸ್ವಚ್ಛತೆಯ ಬಗ್ಗೆ ಅರಿವನ್ನ ಮೂಡಿಸಲಿಕ್ಕೆ ಯಾವ ಉಪಾಯವನ್ನ ಕಂಡುಕೊಂಡ್ರು ಅಂದ್ರೆ, ಒಂದು ಇಲ್ಲಿ ಹೇಳ್ತಾ ಹೋಗ್ತಾರೆ, ಒಂದಿನ ವಿಶ್ವವಿದ್ಯಾಲಯದ
ಪ್ರವೇಶ ದ್ವಾರದಲ್ಲಿ ಕಾಲೇಜ್ನ ಗೇಟ್ ಹತ್ರ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅವರು ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಕೂತ್ಕೊಂಡಿದ್ರಂತೆ. ಕೈಯಲ್ಲಿ ಏನಿತ್ತು? ಪಾಲಿಶ್ ಡಬ್ಬಿ ಮತ್ತು ಬ್ರಷ್ ಇಟ್ಕೊಂಡೆ ಕೂತ್ಕೊಂಡಿದ್ರಂತೆ. ಕೆಲವು ವಿದ್ಯಾರ್ಥಿಗಳಿಗೆ ಅದು ಗಮನಕ್ಕೆ ಬರಲಿಲ್ಲ. ಕೆಲವು ವಿದ್ಯಾರ್ಥಿಗಳು ತಮ್ಮ ಬೂಟ್ಗಳಿಗೆ ಅವರಿಂದನೇ ಪಾಲಿಶ್ ಮಾಡಿಸ್ಕೊಂಡ್ಬಿಟ್ಟಿದ್ರಂತೆ. ಆದ್ರೆ ಇನ್ ಕೆಲವು ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತು ಇಲ್ಲಿ ಕೂತ್ಕೊಂಡಿರೋರು ಯಾರು? ಡಾಕ್ಟರ್ ಜಾಕಿರ್ ಹುಸೇನ್ ಅವರು. ಇದರಿಂದ ವಿದ್ಯಾರ್ಥಿಗಳಿಗೆ ಬಹಳ ನೋವಾಯಿತು. ನಾವು ತಪ್ಪು ಮಾಡ್ತಾ ಇದ್ದೀವಿ. ನಾವು ಕುಲಪತಿಗಳಿಗೆ ಅಥವಾ ಈ ಒಂದು ದೆಹಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯ ಸ್ಥಾಪಕರಾಗಿರ್ತಕ್ಕಂತಹ ಡಾಕ್ಟರ್ ಜಾಕಿರ್ ಹುಸೇನ್ ಅವರಿಗೆ ಅವಮಾನ ಮಾಡ್ದಂಗೆ ಅಂತಕ್ಕಂತಹ ಒಂದು ಭಾವನೆ ಮಕ್ಕಳಲ್ಲಿ ಬಂತಂತೆ. ಅವರಿಗೆ ತಪ್ಪಿನ ಅರಿವಾಯ್ತಂತೆ. ಆದ್ರಿಂದ ಅವಾಗ ಏನ್ ಮಾಡಿದ್ರು ವಿದ್ಯಾರ್ಥಿಗಳು? ತಮ್ಮ ವರ್ತನೆಗೆ ನಾಚಿಕೊಂಡ್ರು. ಅವರೇ ನಾಚಿಕೊಂಡ್ರು. ತಾವು ಮಾಡ್ತಾ ಇರ್ತಕ್ಕಂಥ ತಪ್ಪು ಅಂತ ಅವರ ಗಮನಕ್ಕೆ ಬಂತು. ಆಗಿನಿಂದ ವಿದ್ಯಾರ್ಥಿಗಳು ಶುಭ್ರವಾದ, ಸ್ವಚ್ಛವಾದ ಸಮವಸ್ತ್ರವನ್ನ ಹಾಕೊಂಡು ಕಾಲೇಜಿಗೆ ಬರ್ತಾ ಇದ್ರು. ಮತ್ತೆ ತಮ್ಮ ಬೂಟುಗಳನ್ನ ಏನ್ ಮಾಡ್ತಾ ಇದ್ರು? ನೀಟಾಗಿ ಪಾಲಿಶ್ ಮಾಡ್ಕೊಂಡು ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಶಿಸ್ತು ಮತ್ತೆ ಸ್ವಚ್ಛತೆಯ ಮನೋಭಾವನೆಯನ್ನ ಮಕ್ಕಳಲ್ಲಿ ಬೆಳೆಸಿದ್ದು ಡಾಕ್ಟರ್ ಜಾಕಿರ್ ಹುಸೇನ್ ಅವರು. ಇಲ್ಲಿ ಬಹಳ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಅಂದ್ರೆ ಮಕ್ಕಳಿಗೆ ಅವ್ರು ಏನು ಬೈಲಿಲ್ಲ, ಮಕ್ಕಳಿಗೆ ಯಾವುದೇ ಶಿಕ್ಷೆ ಕೊಡ್ಲಿಲ್ಲ. ಆದ್ರೆ ಮಕ್ಕಳ ಮನಸ್ಸಿಗೆ ಅವ್ರಿಗೆ ಅರ್ಥ ಆಗ್ಬೇಕು, ಅವ್ರಿಗೆ ನಾಟಬೇಕು. ಆ ರೀತಿಯಾಗಿರ್ತಕ್ಕಂಥ ಒಂದು ಉಪಾಯವನ್ನ ಕಂಡುಕೊಂಡು ಮಕ್ಕಳಲ್ಲಿ ಶಿಸ್ತು ಮತ್ತು ಸ್ವಚ್ಛತೆಯ ಬಗ್ಗೆ ಅರಿವನ್ನ ಮೂಡಿಸಿದ್ರು. ವಿದ್ಯಾರ್ಥಿಗಳೇ, ಹೀಗೆ ಶಿಸ್ತು ಮೂಡಿಸಿಕೊಳ್ಳಿ, ಇದು ಜಾಕಿರ್ ಹುಸೇನರ ಆದೇಶವಾಗಿತ್ತು ಅಂತಕ್ಕಂಥ ಮಾತನ್ನ ಈ ಕೊನೆಗೆ ಹೇಳ್ತಾರೆ. ನಾವು ಈ ಪಾಠದಲ್ಲಿ ಇಬ್ಬರು ವ್ಯಕ್ತಿಗಳ ಜೀವನದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಒಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮತ್ತೆ ಡಾಕ್ಟರ್ ಜಾಕಿರ್ ಹುಸೇನ್. ಇವರ ಒಂದು ಮುಖ್ಯ ಉದ್ದೇಶ ಏನಾಗಿತ್ತು? ಅವರು ಯಾವುದಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ರು? ನಾವು ನೋಡ್ತೀವಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಬಗ್ಗೆ ಅಭ್ಯಾಸ ಮಾಡಿದಾಗ ಅವರು ತಮ್ಮ ಜೀವನದಲ್ಲಿ ಶಿಸ್ತಿಗೆ, ತಾಳ್ಮೆಗೆ ಮತ್ತೆ ಸಮಯ ಪಾಲನೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ರು. ಅದೇ ರೀತಿ ಡಾಕ್ಟರ್ ಜಾಕಿರ್ ಹುಸೇನ್ ಅವರು ಶಿಸ್ತು ಮತ್ತು ಶುಚಿ ಅಂದ್ರೆ ಶುಭ್ರತೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ರು. ಈ ರೀತಿ ನಾವು ಸಹ ಈ ವ್ಯಕ್ತಿಗಳಂತೆ ನಮ್ಮ ಜೀವನದಲ್ಲಿ ಶಿಸ್ತಿಗೆ, ಸಂಯಮಕ್ಕೆ ಅಥವಾ ತಾಳ್ಮೆಗೆ ಮತ್ತೆ ಸಮಯ ಪಾಲನೆಗೆ, ಅದೇ ರೀತಿ ಶುಚಿಗೆ, ಶುಭ್ರಕ್ಕೆ ಅಥವಾ ಸ್ವಚ್ಛತೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದೇ ಆದಲ್ಲಿ ನಾವು ಸಹ ಜೀವನದಲ್ಲಿ ಈ ವ್ಯಕ್ತಿಗಳಂತೆ ಏನಾದರೂ ಸಾಧನೆಯನ್ನು ಮಾಡ್ತೀವಿ, ಸಾಧಕರು ಅನ್ಸ್ಕೊಳ್ತೀವಿ. ಆದ್ದರಿಂದ ನೀವು ನಿಮ್ಮ ಜೀವನದಲ್ಲಿ ಈ ವ್ಯಕ್ತಿಗಳಂತೆ, ಏನ್ ಡಾಕ್ಟರ್ ಜಾಕಿರ್ ಹುಸೇನ್ ಇದ್ದಾರೆ, ಏನ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿದ್ದಾರೆ, ಅವರ ಏನು ಅವ್ರು ಯಾವ ರೀತಿ ತಮ್ಮ ಜೀವನದಲ್ಲಿ ಶಿಸ್ತಿಗೆ, ಸಮಯ ಪಾಲನೆಗೆ ಹೆಚ್ಚು ಒತ್ತು ಕೊಟ್ಟರು, ನೀವು ಸಹ ಅಂತಹ ಶಿಸ್ತು ಮತ್ತು ಸಮಯ ಪಾಲನೆಗೆ ಹೆಚ್ಚು ಒತ್ತನ್ನು ಕೊಡಿ, ಅಂತಹ ಗುಣವನ್ನ ಬೆಳೆಸ್ಕೊಳ್ಳಿ. ನೀವು ಸಹ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನಾನು ಈ ಪಾಠವನ್ನು ಮುಗಿಸ್ತಾ ಇದ್ದೀನಿ.